ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ಕಲ್ಯಾಣಾತ್ಮಕತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಪುತ್ತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಜನ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ, ಒಳ್ಳೆ ಭಾಗ್ಯವನ್ನ, ಒಳ್ಳೆ ಸಂಪತ್ತನ್ನ ಕೊಟ್ಟು ಗುರುಗಳು ವಿಶೇಷವಾಗಿ ರಾಯರ ಅನುಗ್ರಹ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅಂತವರಿಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ತಪ್ತ ಮುದ್ರಧಾರಣೆ, ಮುದ್ರಧಾರಣೆಯನ್ನ ಯಾತಕ್ಕೋಸ್ಕರ ಮಾಡಿಸ್ಕೋಬೇಕು, ಮಾಡಿಸಿದ್ರೆ ಏನು ಫಲ ಸಿಗುತ್ತೆ? ಏಕಾದಶಿ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಏಕಾದಶಿ ಅಂತ ಬರ್ತಕ್ಕಂಥದ್ದು 6ನೇ ತಾರೀಕು. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಎಲ್ಲಾ ಏಕಾದಶಿಯ ವ್ರತದಲ್ಲಿ ಆಷಾಢ ಶುದ್ಧ ಏಕಾದಶಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಸಾಕ್ಷಾತ್ ಪಾಂಡುರಂಗನಾಗಿರ್ತಕ್ಕಂಥ ಪಂಡರಾಪುರದಲ್ಲಿರ್ತಕ್ಕಂಥ ಪಾಂಡುರಂಗನೇ ಸ್ವತಃ ಬಂದು ಭಗವಂತ ಸತ್ಯಸಂಧರ ಹತ್ರ ಬಂದು ವಿಶೇಷವಾಗಿ ನಿಂತ್ಕೊಂಡು ಆ ಭಗವಂತನೇ ಮುದ್ರಧಾರಣೆಯನ್ನು ಮಾಡಿಸ್ಕೊಂಡಿದ್ದಾನಂತೆ. ಅದಕ್ಕೋಸ್ಕರವಾಗಿ ಈ ಮುದ್ರಧಾರಣೆ ಎಂದ್ರೆ ವಿಶೇಷವಾಗಿ ಶಂಖಚಕ್ರ ಗದಾಧರಾಯ ಶ್ರೀಮನ್ನಾರಾಯಣೋರಿ. ಶಂಖ ಚಕ್ರ ವಿಶೇಷವಾಗಿ ಯತಿಗಳಾಗಿರ್ತಕ್ಕಂಥ ಸತ್ಯಾತ್ಮ ತೀರ್ಥರಾಗಿರ್ಬೋದು, ಶುಭದೇಂದ್ರ ತೀರ್ಥರಾಗಿರ್ಬೋದು, ಅವರ ಮಠದಲ್ಲಿರ್ತಕ್ಕಂಥ ವ್ಯಾಸರಾಯರ ಮಠ, ಉತ್ತರಾಜಿ ಮಠ, ವ್ಯಾಸರಾಜರ ಮಠ, ರಾಯರ ಮಠ, ತಮ್ಮಳ್ಳಿ ಮಠ, ಶ್ರೀಪಾದರಾಜರ ಮಠ, ಎಲ್ಲಾ ಮಠದ ವಿಶೇಷವಾಗಿರ್ತಕ್ಕಂಥ ಶ್ರೀಗಳು ಅವರವರ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅವರವರ ಮಠದಲ್ಲಿರ್ತಕ್ಕಂಥವರಿಗೆ ಅವರವರ ಒಂದು ವಿಶೇಷವಾಗಿರ್ತಕ್ಕಂಥ ಮುದ್ರಧಾರಣೆಯನ್ನು ಮಾಡ್ತಾರೆ. ಈ ಮುದ್ರಧಾರಣೆಯನ್ನ ಯಾರು ಮಾಡಿಸ್ಕೊಂತೀರಾ? ಒಂದು ವರ್ಷದಲ್ಲಿ ಏನು ಪಾಪಗಳನ್ನು ಮಾಡಿದ್ದೀರಾ ನೀವು, ಆ ಪಾಪಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತೆ ಈ ಆಷಾಢ ಮಾಸದಲ್ಲಿ ಯಾರು ಮುದ್ರಧಾರಣೆಯನ್ನ ಮಾಡಿಸಿದೀರಾ, ಏಕಾದಶಿ ವ್ರತವನ್ನ ಯಾರು ಮಾಡುತ್ತೀರಾ, ಪ್ರತಿ ಏಕಾದಶಿಯಲ್ಲಿ ಉಪವಾಸ, ನಿರ್ಜಲವಾಗಿ ಉಪವಾಸವನ್ನು ಮಾಡ್ತಾರೆ. ಯಾರು ನಿರ್ಜಲವಾಗಿ ಉಪವಾಸವನ್ನು ಮಾಡ್ತೀರಾ, ಆ ಉಪವಾಸವನ್ನು ಮಾಡಿದ ಫಲ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಸಾಕ್ಷಾತ್ ನಮ್ಮ ಗುರುಗಳಾಗಿರ್ತಕ್ಕಂಥ ಅವರವರ ಒಂದು ಸ್ವಾಮಿಗಳ ಹತ್ರ ಆ ಮುದ್ರಧಾರಣೆಯನ್ನ ಮಾಡಿಸಿದಾಗ ಅವರ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರತಕ್ಕಂಥ. ಅದೇ ರೀತಿಯಲ್ಲಿ ಪ್ರತಿ ಏಕಾದಶಿ ದಿವಸವೂ ಮುದ್ರಧಾರಣೆಯನ್ನ ಯತಿಗಳು ಮಾಡೇ ಮಾಡ್ತಾರೆ. ಆದರೂ ನಾವು ಮಾಡಿಸಿಕೊಳ್ಳಕ್ ಆಗೋದೇ ಇಲ್ಲ ಅಂದಾಗ ಆ ಏಕಾದಶಿ ದಿವಸ ವಿಶೇಷವಾಗಿ ಆಷಾಢ ಶುದ್ಧ ಏಕಾದಶಿ ದಿವಸ ಈ ಮುದ್ರಧಾರಣೆಯನ್ನ ಮಾಡಿಸಿದಾಗ ವಿಶೇಷವಾಗಿರ್ತಕ್ಕಂಥ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸಗಳು, ಏಕಾದಶಿ ಮಾಡಿರ್ತಕ್ಕಂಥ ಫಲಗಳು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅದರಲ್ಲೆಲ್ಲ. ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳು ಹಿಂದಿನ ಕಾಲದಲ್ಲಿ ಪ್ರತಿ ಆಷಾಢ ಮಾಸದಲ್ಲಿ ಪ್ರತಿ ಎಲ್ಲರಿಗೂ ಮುದ್ರಧಾರಣೆಯನ್ನು ಮಾಡ್ತಾ ಇದ್ರು ರಾಯರು. ಆ ಮುದ್ರಧಾರಣೆಯನ್ನು ಮಾಡಬೇಕಾದ್ರೆ ಸಾಕ್ಷಾತ್ ಪಾಂಡುರಂಗನೇ ಬಂದು ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಆ ವಿಠೋಬನಾಗಿರ್ತಕ್ಕಂಥ ಪರಮಾತ್ಮ, ಆ ಪಾಂಡುರಂಗ ವಿಠಲ ಒಂದು ವಿಶೇಷವಾಗಿ ವಯಸ್ಸಾಗಿರ್ತಕ್ಕಂಥ ಮುದುಕನ ರೂಪದಲ್ಲಿ ಬಂದು ಹೇಗಿದ್ದಾನೆ ಭಗವಂತ ಅವನು ಅಂದ್ರೆ ಕಪ್ಪಗಿದಾನಂತೆ. ಭಗವಂತ ರಾಘವೇಂದ್ರ ಸ್ವಾಮಿ ಅಂತ ಬಂದು ನಿಂತ್ಕೊಂಡು ಕೇಳಿದ್ರಂತೆ, ಗುರುಗಳೇ ಮುದ್ರಧಾರಣೆ ನಮಗೂ ಮಾಡಬೇಕು ಅಂದ್ರಂತೆ. ಆ ಗುರುಗಳು ನೋಡ್ತಾ ಇದ್ರೆ ಅವನ್ನ
ಒಳ್ಳೆ ತೇಜಸ್ಸು, ಒಳ್ಳೆ ಇದು ಎಲ್ಲ ಗೊತ್ತಾಗ್ತಾ ಇದೆಯಂತೆ ಅವ್ರಿಗೆ. ಆದ್ರೂ ಆ ಭಗವಂತ ಅವ್ರಿಗೆ ಜ್ಞಾನೋದಯವನ್ನು ಮಾಡಿಲ್ಲಂತೆ. ಆಗ ಗುರುಗಳ ಒಂದು ವಿಶೇಷವಾಗಿ ವೇದವ್ಯಾಸರ ದೇವರ ಸ್ಮರಣೆಯನ್ನ ಮಾಡಿ ಅವರು ಮಾಡ್ತಕ್ಕಂಥ ದೇವರ ಪೂಜೆಯಲ್ಲಿ ರಾಮದೇವರ ಒಂದು ಧ್ಯಾನವನ್ನು ಮಾಡಿ, ಭಗವಂತ ನೀನೇನ್ ಮಾಡಿಸ್ಬೇಕಪ್ಪ ಅಂದಾಗ ಅವರು ಮುದ್ದುಧಾರಣೆಯನ್ನು ಮಾಡಿದ್ರಂತೆ. ಹಾಗೆ ಅಂತ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಹತ್ರ ಆಗಿನ ಕಾಲದಲ್ಲೇ ಭಗವಂತನೇ ಆರಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಇಂತೆಂಥ ಮಹಾನುಭಾವರಲ್ವಾ. ಅದಕ್ಕೋಸ್ಕರವಾಗಿ ಈ ಸಪ್ತಮುದ್ಧಾರಣೆಯನ್ನ ಪ್ರತಿ ಎಲ್ಲ ಬ್ರಾಹ್ಮಣರು, ಎಲ್ಲ ಪಂಗಡದವರು ವಿಶೇಷವಾಗಿ ಈ ಮುದ್ದುಧಾರಣೆಯನ್ನು ಮಾಡಿಸಿದಾಗ ಅವರಲ್ಲಿರ್ತಕ್ಕಂಥ ರುಜುನರುಗಳೆಲ್ಲ ಪರಿಹಾರ ಆಗಿ ಏಕಾದಶಿ ವ್ರತವನ್ನ, ಏಕಾದಶಿ ಉಪವಾಸವನ್ನ ನೀವು ಯಾರು ಮಾಡ್ತಿದ್ದೀರಾ ಆ ಫಲ ಎಲ್ಲ ವಿಶೇಷವಾಗಿ ನಿಮಗೆ ದೊರೆಯತಕ್ಕಂಥ ಭಾಗ್ಯ ನಿಮ್ಮ ಮನೆಗೆ, ನಿಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಆ ಭಗವಂತನೇ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನ ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಈ ಭಗವಂತ ಏನಪ್ಪಾ ಅಂದ್ರೆ ಇದೆಲ್ಲ ಸಿಗೋದು ಸುದಿನ. ಆ ಸುದಿನವನ್ನ ನಾವು ದುರುಪಯೋಗ ಮಾಡಿಕೊಂಡಾಗ ಆ ಸುದಿನ ನಾಳೆ ಬರಲ್ಲ. ಅದಕ್ಕೋಸ್ಕರವಾಗಿ ಆಷಾಢ ಶುದ್ಧ ಏಕಾದಶಿ ದಿವಸ ಎಲ್ಲರೂ ಮುದ್ದುಧಾರಣೆಯನ್ನು ಮಾಡಿಸ್ಕೊಳ್ಳಿ. ಆ ಮುದ್ದುಧಾರಣೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ, ಅವರವರ ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ಪರಿಹಾರ ಆಗಿ ಒಳ್ಳೆ ಜ್ಞಾನ, ಒಳ್ಳೆ ಸಂಪತ್ತು ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಭಗವಂತನೇ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಒಳ್ಳೆ ಇನ್ಮೇಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಒಳ್ಳೆ ಜ್ಞಾನ ಸಂಪತ್ತನ್ನು ಕೊಟ್ಟು ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಏಕಾದಶಿ ದಿವಸ ಯಾರು ಉಪವಾಸವನ್ನು ಮಾಡಿ, ಪ್ರತಿಯೊಬ್ಬ ಜೀವರಾಶಿಗಳು ಉಪವಾಸ ಮಾಡಬೇಕು ಅಂತ ಹೇಳುತ್ತೆ. ಅದಕ್ಕೋಸ್ಕರವಾಗಿ ಈ ಜೀವರಾಶಿಗಳು ಯಾರೇ ಆಗಲಿ, ಕ್ಷತ್ರಿಯ, ಶೂದ್ರ, ವೈಶ್ಯ, ಬ್ರಾಹ್ಮಣ, ಇವರೆಲ್ಲರೂ ಏಕಾದಶಿ ನಿರ್ಜಲವಾಗಿ ಉಪವಾಸ ಮಾಡಿರ್ತಕ್ಕಂಥ ಫಲ ಆಷಾಢ ಶುದ್ಧ ಏಕಾದಶಿ. ಆ ಏಕಾದಶಿ ದಿವಸ ವಿಶೇಷವಾಗಿ ವರ್ಷಕ್ಕೆ ಒಂದೇ ಸರಿ ಆಷಾಢ ಶುದ್ಧ ಏಕಾದಶಿ ಬರೋದು. ಅದಕ್ಕೋಸ್ಕರ ಆ ದಿನ ಮುದ್ದುಧಾರಣೆಯನ್ನ ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡತಕ್ಕಂಥವನಾಗ್ತಾರಂತೆ. ಅದಕ್ಕೋಸ್ಕರವಾಗಿ ಏಕಾದಶಿ, ಪ್ರತಿ ಏಕಾದಶಿ 15 ದಿವಸಕ್ಕೆ ಒಂದು ಬಾರಿ ಬರುತ್ತೆ ಏಕಾದಶಿ. ಆ ಏಕಾದಶಿ ಉಪವಾಸವನ್ನು ಮಾಡಿ, ನಿರ್ಜಲವಾಗಿ ಮಾಡಿ, ಅದರಿಂದ ವಿಶೇಷವಾಗಿ ನಿಮಗೆಲ್ಲರಿಗೂ ಒಳ್ಳೆ ಆರೋಗ್ಯವನ್ನು ಕೊಡ್ತಾನೆ ಭಗವಂತ. ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಮಾಡ್ತಕ್ಕಂಥವನಾಗ್ತಾನೆ. ದೇಹದಲ್ಲಿರ್ತಕ್ಕಂಥ ಎಲ್ಲಾ ದೇವಾನುದೇವತೆಗಳು ವಿಶೇಷ ಅನುಗ್ರಹವನ್ನು ಮಾಡ್ತಾರೆ. ನಮ್ಮಲ್ಲಿರ್ತಕ್ಕಂಥ ದೇವತೆಗಳಿರ್ತಾರೆ, ಎಲ್ಲ ನುಡಿಸ್ತಾ ಇರ್ತಾರೆ ಅವರೆಲ್ಲರನ್ನು ಅನುಗ್ರಹವನ್ನು ಮಾಡಿ ಒಳ್ಳೆ ಭಗವಂತ ವಿಶೇಷವಾಗಿ ನಿಮ್ಮನ್ನೆಲ್ಲವನ್ನು ಮೋಕ್ಷಕ್ಕೆ ಹಾದಿಯನ್ನು ಕೊಡ್ತಾನಂತೆ ಭಗವಂತ. ಯಾಕೆಂದ್ರೆ ಯಮಧರ್ಮರಾಜ ಬಂದು ನಮ್ಮನ್ನು ಮುಟ್ಟೋದೇ ಇಲ್ಲಂತೆ. ಸೀದಾ ಆ ಭಗವಂತನ ಶಿಷ್ಯರು ಬಂದು ಅವರೆಲ್ಲರನ್ನು ಕರ್ಕೊಂಡೋಗಿ ವಿಶೇಷವಾಗಿ ಮೋಕ್ಷಕ್ಕೆ ಹಾದಿಯನ್ನು ಕೊಡ್ತಾರಂತೆ. ಅಲ್ಲಿ ಮುಟ್ಟಾನ್ನ ಭೋಜನವನ್ನು ಕೊಡ್ತಾರಂತೆ. ಅದಕ್ಕೋಸ್ಕರ ಏಕಾದಶಿ ವ್ರತವನ್ನ, ಏಕಾದಶಿ ಉಪವಾಸವನ್ನ ಪ್ರತಿಯೊಬ್ಬ ಜೀವರಾಶಿಗಳು ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದಕ್ಕೋಸ್ಕರವಾಗಿ ಈ ಏಕಾದಶಿ ದಿವಸ, ಆಷಾಢ ಶುದ್ಧ ಏಕಾದಶಿ ದಿವಸ ಯಾರು ಮಾಡ್ತಾರೆ, ಉದ್ಧಾರಣೆಯನ್ನ ಮಾಡಿಸ್ಕೊಂತಾರೆ, ಅವ್ರಿಗೆಲ್ಲರಿಗೂ ಭಗವಂತ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಿಂತು ಅವರನ್ನೆಲ್ಲರನ್ನು ಉದ್ಧಾರ ಮಾಡತಕ್ಕಂಥವ್ರಾಗ್ತಾರೆ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ತಿಂತ ಗುರುಗಳ ಸೇವೆಯನ್ನ ಎಲ್ಲರೂ ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೇ ಶ್ರಾವಣ ಮಾಸದ 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು ಪ್ರಥಮ, ದ್ವಿತೀಯ, ತೃತೀಯ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಇದೆ. ನಮ್ಮ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ವಿಚಿಂದು ತೀರ್ಥರು, ಜಯತೀರ್ಥರು, ರಾಯರ ಮುಕ್ತಿಕಾ ಬೃಂದಾವನ ಇರ್ತಕ್ಕಂಥ ಕ್ಷೇತ್ರ. ಯಾರು ಬಂದು ರಾಯರ ಸೇವೆಯನ್ನು ಮಾಡ್ತೀರಾ 3 ದಿನಗಳ ಕಾಲ, ಆ ಸೇವೆಯ ಫಲ 3 ದಿನದಲ್ಲಿ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದಕ್ಕೋಸ್ಕರವಾಗಿ ಈ ಜಾಗದಲ್ಲಿ ಬನ್ನಿ, ಎಲ್ಲರೂ ಸೇವೆಯನ್ನ ಮಾಡಿ, ರಾಯರ ಸೇವೆಯನ್ನ ಮಾಡಿ ರಾಯರ ಅನುಗ್ರಹವನ್ನು ಪಡೀರಿ. ಎಲ್ಲೆಲ್ಲೋ ಮಾಡೋದಿಲ್ಲ, ಇಲ್ಲಿ ವಿಶೇಷವಾಗಿ
ಅನ್ನದಾನವನ್ನು ಮಾಡ್ತಿದ್ರೆ ಅನ್ನದಾನ ಎಲ್ಲಾ ಕಡೆ ನಡೆಯುತ್ತೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಅಸ್ತೋದಕವನ್ನ ಮಾಡಿ ಅವರವರ ಕರ್ಮಗಳು, ಒಂದು ಸಂತಾನ ಭಾಗ್ಯ ಇಲ್ಲ, ವಿದ್ಯಾಭ್ಯಾಸ ಕಮ್ಮಿ ಇದೆ, ಬೇರೆ ಬೇರೆ ರೀತಿಯಲ್ಲಿ ಏನೇನು ತೊಂದರೆಗಳಿದೆ, ಎಲ್ಲ ತೊಂದರೆಯನ್ನ ಪರಿಹಾರ ಮಾಡ್ತಕ್ಕಂಥ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ರಾಯರ ಆರಾಧನೆಯ ಸಮಯದಲ್ಲಿ 3 ದಿನಗಳ ಕಾಲ ಬಂದು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಎಲ್ಲರೂ ಬನ್ನಿ ರಾಯರ ಸೇವೆಯನ್ನ ಮಾಡಿ ನಿಮಗೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे